Hello everyone, welcome to Gurudev Academy Dharwad. Let's begin with the multiple choice questions based on the NCERT question bank. Okay, the topic we have chosen is continuity and differentiability. In the last session, I had discussed up to question number 27. Let's begin with the question number 28. Okay, so the question number 28 is the question number 28 is if y is equal to log x ಆದರೆ question number 28 if y is equal to log x ಆದರೆ what is d square y by dx square ಅಂದರೆ ಡಬಲ್ ಡೆರಿವೇಟಿವ್. ಸೊ ವಾಟ್ ಈಸ್ dy by dx is equal to 1 divided by x ಆಗುತ್ತೆ. ವಾಟ್ ಈಸ್ ಡಬಲ್ ಡೆರಿವೇಟಿವ್ ಅಂದರೆ d square y by dx square ಏನಾಗುತ್ತೆ minus 1 divided by x square ಆಗುತ್ತೆ. Hence what is my answer in this case? Option D. I will go with option D as the right answer. Done? Next, question number 29. If y is equal to x to the power 20 ಆದರೆ ಡಬಲ್ ಡೆರಿವೇಟಿವ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ರೈಟ್, ಯಾವ ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ದೇವೆ? x to the power n, that is n into x raised to n minus 1. The next, d square y by dx square is equal to 20 into 19 into x to the power 18 ಅಂದರೆ 380 into x to the power 18. That is option C is the right answer in this case. Done? Right? Let's go with the question number 30. Question number 30. So question number 30 is if y is equal to sin x square ಆಗಿದ್ರೆ y is equal to sin x square ಆಗಿದ್ರೆ ಅಂತ ಇದೆ. Right? So what happens for dy by dx? So let us understand dy by dx is equal to sin g of x ಫಾರ್ಮುಲಾ ಯೂಸ್ ಮಾಡಿದ್ರೆ ಏನಾಗ್ತದೆ ರೀ? cos g of x ಅಂದರೆ cos x square ಆಗ್ತದೆ ಇಂಟು ಡಿಫ್ರೆನ್ಸಿಯೇಷನ್ ಆಫ್ x square ಏನಾಗ್ತದೆ ರೀ? 2x ಆಗ್ತದೆ. ಹೆನ್ಸ್ ಐ ವಿಲ್ ಗೋ ವಿತ್ 2x cos x square, that is option D. Option D is the right answer. Done? Option D is the right answer. Next, I'll just go with question number 31. Question number 31. What is question number? The derivative of the function sin inverse x exists if and only if x belongs to ಅಂತ ಕೇಳಿದ್ದಾರೆ. So you know that. What is differentiation of sin inverse x? 1 divided by square root of 1 minus x square. So ಇದು ನನಗೆ ಹೆಲ್ಪ್ ಮಾಡುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ x belongs to open interval minus 1 to plus 1. Very, very important concept. Okay. So I'll go with option A. Question number 31, option A. ಓಕೆ, ಇದು ನೀವು ಎಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೆಂಗೆ ಕಂಡುಹಿಡಬೇಕು ಡೊಮೇನ್ ಅನ್ನೋದನ್ನು ನೀವು ರಿಲೇಷನ್ ಫಂಕ್ಷನ್ ಟಾಪಿಕ್ನೇ ಕಲ್ತಿರ್ತೀರಿ. ಓಕೆ, ಸೊ ಯಾಕೆ ಕ್ಲೋಸ್ ಇಂಟರ್ವಲ್ ಆಗಿಲ್ಲ ಅನ್ನೋದನ್ನು ನೀವು ನನಗೆ ಕಮೆಂಟಲ್ಲಿ ಹೇಳಬೇಕು. ಕ್ವಶನ್ ನಂಬರ್ 32, ವೈ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್ ಆಗಿದ್ದರೆ ರೈಟ್ ವೈ ಡ್ಯಾಶ್ ಇಸ್ ಈಕ್ವಲ್ ಟು ಏನಾಗ್ತದೆ ಮೈನಸ್ 1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗ್ತದೆ. ಅಗೇನ್ ಎಕ್ಸಿಗೆ ಡಿನಾಮಿನೇಟರ್ ಸೇಮ್ ಅದು ಎಕ್ಸ್ ಇದು 1 ಮೈನಸ್ ಎಕ್ಸ್ ಸ್ಕ್ವೇರ್ ಅದ ನೋಡಿರಿ. ದೇರ್ ಫಾರ್ ಎಕ್ಸ್ ಬಿಲಾಂಗ್ಸ್ ಟು open interval minus 1 to plus 1. I think we should go with again option A. Option A, 32. 33. Y is equal to tan inverse x ಕೊಡ್ತಾರೆ. So differentiation 1 divided by 1 plus x square ಆಗ್ತದೆ. 1 divided by 1 plus x square ಆಗ್ತದೆ. Right? If and only if x belongs to, again ಇದೆ ಹೆಲ್ಪ್ ಮಾಡುತ್ತೆ ನನಗೆ, x belongs to. Right, there is no restrictions here, denominator 0 ಆಗಲಿಕ್ಕೆ ಚಾನ್ಸೇ ಇಲ್ಲ. Hence it will take all the real numbers. Right, ನಾನು ಇಲ್ಲಿ ಏನೇನು ಬರ್ದಿದ್ದೀನಿ ನೀವು ಅರ್ಥ ಮಾಡ್ಕೋಬೇಕು. ಸಪೋಸ್ ಕ್ಲೋಸ್ಡ್ ಇಂಟರ್ವಲ್ ತೊಗೊಂಡಿದ್ರೆ ಡಿನಾಮಿನೇಟರ್ ಏನಾಗ್ತಿತ್ತು 0 ಆಗ್ತಿತ್ತು. ನಮಗೆ ರೂಲ್ ಏನು ಹೇಳ್ತದೆ ಡೊಮೈನ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಯಾವುದೇ ಒಂದು ಫಂಕ್ಷನ್ ಪಿ ಬೈ ಕ್ಯೂ ಫಾರ್ಮಲ್ ಇತ್ತಪ್ಪ ಅಂದ್ರೆ ಕ್ಯೂ ಏನಾಗಿರಬಾರ್ದು 0 ಆಗಿರಬಾರ್ದು. 0 ಆಗಿರಬಾರ್ದು ಅಂತಂದರೆ ದಟ್ ಐ ಹ್ಯಾವ್ ಟು ಎಕ್ಸ್ಕ್ಲೂಡ್ ದ್ಯಾಟ್ ವ್ಯಾಲ್ಯೂಸ್, 0 ಆಗುವಂಥ ವ್ಯಾಲ್ಯೂಸನ್ನು. ದೇರ್ ಫೋರ್ ಐ ವಿಲ್ ಗೋ ವಿತ್ ದೀಸ್ ಆಪ್ಷನ್ಸ್. ದ ಫೋರ್ತ್ ಒನ್ 34th ಒಂದಿದೆ ನೋಡಿ ಲಾಸ್ಟು
ಕ್ವಶನ್ ನಂಬರ್ 34 ಏನು ಹೇಳಿದರೆ, ಸಪೋಸ್ ಎಫ್ ಆ್ಯಂಡ್ ಜಿ ಬಿ ಟು ರಿಯಲ್ ಫಂಕ್ಷನ್ಸ್ ಕಂಟಿನ್ಯೂಸ್ ಅಟ್ ಅ ರಿಯಲ್ ನಂಬರ್ ಸಿ. ಎರಡು ಫಂಕ್ಷನ್ಸ್ ಇದೆ, ಎರಡು ಕಂಟಿನ್ಯೂಸ್ ಫಂಕ್ಷನ್ಸ್ ಅದಾವ್ರಿ ಆಟ್ ಪರ್ಟಿಕ್ಯುಲರ್ ಪಾಯಿಂಟ್ ಸಿ. ದೆನ್ ಎಫ್ ಪ್ಲಸ್ ಜಿ ಡಿಸ್ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಕಂಟಿನ್ಯೂಸ್ ಪ್ಲಸ್ ಕಂಟಿನ್ಯೂಸ್ ಈಸ್ ಆಲ್ವೇಸ್ ಕಂಟಿನ್ಯೂಸ್. ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಕರೆಕ್ಟ್. ನೆಕ್ಸ್ಟ್ ಇದು ತಪ್ಪಾಗ್ಬಿಡುತ್ತಲ್ಲ, ಡಿಸ್ಕಂಟಿನ್ಯೂಸ್ ಅಂತ ಹೇಳ್ಯಾರ, ರಾಂಗ್ ಅದು. ಎಫ್ ಮೈನಸ್ ಜಿ ಡಿಸ್ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ. ನೋ, ರೈಟ್, ದಟ್ ಈಸ್ ಆಲ್ಸೋ ರಾಂಗ್. ಕಂಟಿನ್ಯೂಸ್ ಮೈನಸ್ ಕಂಟಿನ್ಯೂಸ್ ಇಸ್ ಡಿಸ್ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ, ದಟ್ ಈಸ್ ರಾಂಗ್. ಹಿಯರ್ ಎಫ್ ಇಂಟು ಜಿ ಈಸ್ ಡಿಸ್ಕಂಟಿನ್ಯೂಸ್. ನೋ, ರೈಟ್. ಪ್ರಾಡಕ್ಟ್ ಆಫ್ ಟು ಕಂಟಿನ್ಯೂಸ್ ಫಂಕ್ಷನ್ ಈಸ್ ಆಲ್ಸೋ ಕಂಟಿನ್ಯೂಸ್. ನೆನ್ಪಿಟ್ಕೊಳ್ಳಿ, ನೀವು ಪ್ರಾಪರ್ಟಿ ಒಳಗೆ ಸ್ಟಡಿ ಮಾಡಿದ್ದೀರಿ ನಮ್ಮ ಸೆಕೆಂಡ್ ಇಯರಲ್ಲಿ ಕಂಟಿನ್ಯೂಟಿ ಡಿಫ್ರೆನ್ಷಿಯೇಬಲ್ ಒಳಗೆ. ಈ ಒಂದು ಕನ್ಸೆಪ್ಟ್ ಮೇಲೆ ನೀವು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಸಹ ಮಾಡಿದ್ದೀರಿ. ದ ಬೆಸ್ಟ್ ಎಕ್ಸಾಂಪಲ್ ಐ ಕ್ಯಾನ್ ಟೇಕ್ ಇಸ್ ಸೈನ್ ಎಕ್ಸ್ ಆ್ಯಂಡ್ ಕಾಸ್ ಎಕ್ಸ್. ಸೈನ್ ಎಕ್ಸ್ ಕಾಸ್ ಎಕ್ಸ್ ಕಂಟಿನ್ಯೂಸ್ ಆಗಿದ್ದರೆ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಕಂಟಿನ್ಯೂಸ್ ಆಗಿರುತ್ತೆ. ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಕಂಟಿನ್ಯೂಸ್ ಆಗಿರುತ್ತೆ. ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಕಂಟಿನ್ಯೂಸ್ ಆಗಿರುತ್ತೆ. ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಈಸ್ ಆಲ್ಸೋ ಕಂಟಿನ್ಯೂಸ್ ಆಗಿರುತ್ತೆ. ಕರೆಕ್ಟ್. ದೇರ್ ಫಾರ್ ಔಟ್ ಆಫ್ 4 ಆಪ್ಷನ್ಸ್ ಫಸ್ಟ್ 3 ಡಿಸ್ಕಂಟಿನ್ಯೂಸ್ ಅಂತ ಕೊಟ್ಟಾರಿ, ವಿಚ್ ಇಸ್ ರಾಂಗ್. ಸೊ ಐ ವಿಲ್ ಗೋ ವಿತ್ ಆಪ್ಷನ್ ಡಿ, ದಟ್ ಈಸ್ ಎಫ್ ಡಿವೈಡೆಡ್ ಬೈ ಜಿ ಈಸ್ ಆಲ್ಸೋ continuous. Done? Then I hope you understood these solutions. The next session will continue with some more problems. Thank you for watching our YouTube channel. Kindly like, share and subscribe. Thank you so much.